ಈಗ 2026 ನೀವೇನಾದರೂ ಯೂಟ್ಯೂಬಿಂದ ಅರ್ನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೇಬೇಡಿ. ನಾನು ಕೂಡ ಅದೇ ತಪ್ಪು ಮಾಡಿದ್ದು, ನಾನು ಮಾಡಿದಂತಹ ತಪ್ಪು ಮಾಡಬೇಡಿ. ನನಗೆ ಮುಂಚೆ ನೀವು ಕೂಡ ಅರ್ನ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಬಟ್ ಮನೇಲಿ ಪುಟಾಣಿ ಮಕ್ಕಳಿರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ಅರ್ನ್ ಮಾಡೋದಕ್ಕಾಗೋದಿಲ್ಲ. ನೋಡಿ, ನಮಸ್ಕಾರ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬಿಡಿ, ಹಲೋ, ವೆಲ್ಕಮ್ ಬ್ಯಾಕ್ ಟು ಆರ್ ಟಾಕೀಸ್. ನಾನು ನಿಮ್ಮ ರಕ್ಷಿತಾ. ಸೊ ಕಾಂಪಿಟೇಷನ್ ಜಾಸ್ತಿ ಆಗಿದೆ 2026 ಅರ್ನ್ ಮಾಡೋದು ಕಷ್ಟ ಏನಲ್ಲ, ಯಾಕೆಂದರೆ ಎಲ್ಲರಿಗೂ ಅವ್ರದ್ದೇ ಆದಂಥ ಓನ್ ಐಡೆಂಟಿಟಿ ಇರುತ್ತೆ, ಹಾಗೆ ಓನ್ ಸ್ಕಿಲ್ಸ್ ಇರುತ್ತೆ. ಸೊ ನಿಮ್ಮ ಸ್ಕಿಲ್ಸ್ನ ಬಳಸ್ಕೊಂಡು ನೀವು ಅರ್ನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾರೋ ಒಬ್ಬರು ಬ್ಲಾಗ್ನ ಮಾಡಿ ಕ್ಲಿಕ್ ಆದರೂ ಅಂದ್ಬಿಟ್ಟು ನೀವು ಬ್ಲಾಗ್ ಮಾಡೋದಲ್ಲ. ಹಾಗೆ ನಾನು ಕೂಡ ಅದೇ ತಪ್ಪು ಮಾಡಿದ್ದು, ನಾನು ಮಾಡಿದಂತಹ ತಪ್ಪು ಮಾಡಬೇಡಿ. ನನಗೆ ಮುಂಚೆ ಎಲ್ಲ ಅಂದರೆ ವ್ಲಾಗಿಂಗ್ ಮಾಡೋದಕ್ಕೆ ಇಷ್ಟ ಇರ್ತಿತ್ತು, ಹಾಗೆ ಅಲ್ಲಿ ಓಡಾಡ್ತಿದ್ದೆ. ಸೊ ಅದನ್ನು ತೋರಿಸ್ಬೇಕು ಜನಗಳಿಗೆ ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ಇವಾಗ ಆ ಥರ ಇಲ್ಲ, ಯಾಕೆಂದರೆ ಸುಮಾರಷ್ಟು ಜನ ಬ್ಲಾಗ್ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದ್ರ ಮಧ್ಯ ನಮ್ಮದು ಥರ ಅನ್ನೋದಿರುತ್ತೆ, ನೋಡಿದ್ರು ನೋಡ್ಬೋದು. ಬಟ್ ನಾನು ಹೇಳೋದೇನಪ್ಪ ಅಂದರೆ ಹೈ CTR ಇರೋದನ್ನ ವೀಡಿಯೋಸ್ನ ಮಾಡಿ, ನಿಮಗೆ ಇರುವಂತಹ ಸ್ಕಿಲ್ಸ್ನ ನೀವು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ನನಗೆ ವರ್ಕ್ ಆಗಿರೋದೇನೆಂದರೆ, ನಿಮಗೆ ಯಾವ ಜಾನರ್ ಇಷ್ಟ ಇದೆ ಆ ಜಾನರಲ್ಲಿ ವೀಡಿಯೋಸ್ನ ಮಾಡೋಕ್ಕೆ ಇಷ್ಟಪಡಿ. ನೋಡಿ, ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ, ಅದಕ್ಕೋಸ್ಕರ ನಾನು ಈ ಥರ ಮಾತಾಡ್ತೀನಿ ಅಂದ್ಬಿಟ್ಟೆ ನಾನು ನೇಮ್ ಚೇಂಜ್ ಮಾಡಿ ಆರ್ ಟಾಕೀಸ್ ಅಂತ ಮಾಡಿರೋದು. ಲೈಕ್ ಐ ಯೂಸ್ ಟು ಟಾಕ್ ಸೋ ಮಚ್. ನೇಮಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆ ನೇಮ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ಆ ಸರ್ಚ್ ಮಾಡಿರ್ತೀರಲ್ವ, ಆವಾಗ ನಿಮಗೆ ಗೊತ್ತಾಗುತ್ತೆ ಆ ನೇಮಲ್ಲಿ ಇದೆಯಾ ಅಕೌಂಟು ಇಲ್ವಾ ಅಂತ ಒಂದು ಐಡಿಯಾ ಸಿಗುತ್ತೆ. ನಿಮ್ಗೇನಾದರೂ ಲೈಕ್ ಸೀರಿಯಲ್ಸ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಡೈಲಿ ಸೀರಿಯಲ್ಸ್ನ ನೋಡ್ತೀರಾ? ಹಾಗಾದರೆ ಸೀರಿಯಲ್ಸ್ನ ಇಟ್ಕೊಂಡು ಒಂದು ವೀಡಿಯೋಸ್ ಮಾಡಾಕಿ. ಲೈಕ್ ನೀವು ನೋಡಿರೋ ಸೀರಿಯಲ್ಗೆ ರಿವ್ಯೂ ಕೊಡಿ, ಈ ಸೀರಿಯಲಲ್ಲಿ ಈ ಥರ ನಡೀತಿದೆ ಆಗಿದೆ ಅಂತ ಕಮೆಂಟ್ರಿ ಕೊಡಿ. ಯಾರಿಗೆ ಗೊತ್ತು, ಕಮೆಂಟ್ರಿ ಕೂಡ ಹಿಟ್ ಆಗ್ಬೋದು ಅಲ್ವಾ? ಹೌದು, ನಾನು ತುಂಬ ನೋಡಿದ್ದೀನಿ. ನಾನೇ ಎಷ್ಟೊಂದು ವೀಡಿಯೋಸ್ನ ನೋಡ್ತೀನಿ ಅಂದಮೇಲೆ ನಂತರ ಎಷ್ಟೊಂದು ಜನ ನೋಡಲ್ಲ. ಲೈಕ್ ಒಂದು ಸೀರಿಯಲ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ಳಿ, ಆ ಸೀರಿಯಲ್ ಬಗ್ಗೆ ಈಗ ನಡೀತಾ ಇದೆ ಅಂತ ಸ್ಟೋರಿ ಹೇಳ್ಕೊಂಡು ಹೋಗಿ. ಸೀರಿಯಲ್ಸ್ ಅಂತೆ ಆ ಥರ ಏನೋ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಇದಾರಲ್ವ, ಅದೇ ಥರ ನೀವು ನಿಮ್ಮ ಯೂನಿಕಾಗಿ ಒಂದು ನೇಮ್ ಕ್ರಿಯೇಟ್ ಮಾಡಿ ಆ ಸೀರಿಯಲ್ ಬಗ್ಗೆ ನೀವು ಹೇಳ್ತಾ ಹೋಗಿ, ಅದು ಕೂಡ ಕ್ಲಿಕ್ ಆಗುತ್ತೆ. ಲೈಕ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸೀರಿಯಲ್ಸ್ ಆ ಥರ ಮಾಡ್ಬೋದು. ಇನ್ನು ಮೂವೀಸ್ ರಿವ್ಯೂ ಕೊಡ್ಬೋದು. ಹಾಗೆ ಲೈಕ್ ರೀಸೆಂಟ್ಲಿ ನೀವು ಯಾವ್ದಾದ್ರು ಒಂದು ಮೂವಿ ನೋಡಿರ್ತೀರಾ ಅಂದ್ಕೊಳ್ಳಿ, ಆ ಮೂವಿನ ನೀಟಾಗಿ ಕೂತ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರ ರಿವ್ಯೂ ಕೊಡಿ. ಅದು 2 ನಿಮಿಷದ ವೀಡಿಯೋ ಆಗಿರ್ಬೋದು, ಬಟ್ ನೀವು ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡಿ, ಡೆಫಿನೆಟ್ಲಿ ಅದು ಕೂಡ ಹಿಟ್ ಆಗುತ್ತೆ. ಹಾಗೆ ನಿಮ್ಗೇನಾದರೂ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ನೀವು ಟ್ರಾವೆಲ್ ಮಾಡೋದನ್ನೇ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡು ಮಿನಿ ವ್ಲಾಗ್ ಥರ ಮಾಡಿ ಹಾಕಿ, ಆ ಮಿನಿ ವ್ಲಾಗಲ್ಲಿ ಶಾರ್ಟ್ಸ್ ಮುಖಾಂತರ ಕೂಡ ಅರ್ನ್ ಮಾಡ್ಬೋದು. ನೀವು ಕೂಡ ಅರ್ನ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಬಟ್ ಮನೇಲಿ ಪುಟಾಣಿ ಮಕ್ಕಳಿರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ಅರ್ನ್ ಮಾಡೋದಕ್ಕಾಗೋದಿಲ್ಲ. ನೋಡಿ, ಸುಮ್ಮನೆ ಇದ್ರೆ ಇರ್ತಾಳೆ, ನಾನು ಅವಳು ನೋಡ್ತಾನೆ ಇರಬೇಕು, ಇಲ್ಲಾಂದರೆ ಈ ಥರ ಕಿತಾಪತಿ ಮಾಡ್ತಾ ಇರ್ತಾಳೆ. ಸರಿನಾ? ಈ ಥರ ಇದ್ದಾಗ ನೀವು ಅರ್ನ್ ಮಾಡ್ಬೇಕು ಅನ್ಕೋತೀರಾ, ಬಟ್ ಆಗೋದಿಲ್ಲ. ಯಾವ ಥರ ಅರ್ನ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಇಲ್ಲಿ ಕಟ್ ಆಗ್ತಿರುತ್ತೆ ಬಿಕಾಸ್ ಆಫ್ ದಿಸ್ ಡಿಸ್ಟರ್ಬೆನ್ಸ್. ಬೇಜಾರು ಮಾಡ್ಕೋಬೇಡಿ, ಆಯಿತಾ? ಅವಳು ಹೇಳ್ತಾಳೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೆ ಮಗು. ಸೊ ಐ ಆಮ್ ಸಾರಿ ದಟ್ ಮಧ್ಯೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೋಸ್ಕರ ಅರ್ಧಕ್ಕೆ ವಿಡಿಯೋ ಕಟ್ ಆಯಿತು. ಬಟ್ ನಾನು ಹೇಳೋದೇನಪ್ಪ ಅಂದರೆ, ನೀವು ಯಾವುದೇ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ತೀನಿ ಅಂದರೆ ಫಸ್ಟ್ ನೀವು ಒಂದು ಡಿಸೈಡ್ ಮಾಡ್ಕೋಬೇಕು ನಿಮ್ಮ ಹತ್ರ ಟೈಮ್ ಇದೆಯಾ ಅಂತ. ಆ್ಯಂಡ್ ಯೂಟ್ಯೂಬ್ನ ನೋಡಿಕೊಂಡು ಬೇರೆ ಕೆಲಸನೂ ಮಾಡೋರು ಇರ್ತಾರೆ, ಲೈಕ್ ಅವ್ರಿಗೆ ಅಸಿಸ್ಟೆಂಟ್ಸ್ ಇರ್ತಾರೆ, ಅಥವಾ ಯಾರಾದ್ರು ಮ್ಯಾನೇಜಿಂಗರ್ ಇರ್ತಾರೆ. ಲೈಕ್ ಮ್ಯಾನೇಜ್ ಮಾಡೋದಕ್ಕೆ ಅಂತಲೇ ಒಂದು ಟೀಮ್ ಇರುತ್ತೆ, ಒಂದು ಟೀಮ್ ಇದ್ದರೆ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಬಟ್ ನಮ್ಮಂಥವ್ರು ನಿಜವಾಗ್ಲೂ ಅದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅಲ್ಲ. ಲೈಕ್ ವಿ ಆರ್ ದ ಫ್ರೆಷರ್ಸ್. ಸೊ ಫ್ರೆಷರ್ಸ್ ಇದ್ದಾಗ ನೀವು ಟೈಮ್ನ ಮ್ಯಾನೇಜ್ ಮಾಡೋದು ಕಲಿಬೇಕು. ಹಾಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ನನಗೂ ಕೂಡ ಒಂದಿನ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಒಂದಿನ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ. ನಾನೇ ಹೇಳ್ತೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಆವಾಗಲೇ ಕ್ಲಿಕ್ ಆಗುತ್ತೆ ಅಂತ. ಬಟ್ ನನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಪಾಪು ನೋಡ್ಕೋಬೇಕು, ಮನೆ ಕೆಲಸ, ಅದು ಇದು ಲೈಕ್ ಲಿಟ್ರಲಿ ಥೌಸಂಡ್ಸ್ ಆಫ್ ವರ್ಕ್ ನನ್ನ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಇರುತ್ತೆ. ಫುಲ್ಲು ಹುಷಾರಿಲ್ಲ. ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿರ್ತೀನಿ, ಇನ್ನೊಂದು ವಾರ ಆಲ್ರೆಡಿ ಮನೆಗೆ ಬಿಟ್ಟಿರ್ತೀನಿ. ಅಷ್ಟು ಪ್ರೆಷರ್ ಬೀಳುತ್ತೆ ಯೂಟ್ಯೂಬಲ್ಲಿ. ಅದಕ್ಕೆ ಯೋಚನೆ ಮಾಡಿ, ಯೂಟ್ಯೂಬರ್ ಆಗೋಕ್ಕೂ ಮುಂಚೆ ಯೋಚನೆ ಮಾಡಿ. ಆದರೆ ಅರ್ನ್ ಮಾಡ್ಬೋದು, ನಿಜ ಚೆನ್ನಾಗಿ ಅರ್ನ್ ಮಾಡ್ಬೋದು, ಮನೇಲಿ ಕೂತ್ಕೊಂಡೇ ಅರ್ನ್ ಮಾಡ್ಬೋದು.
ನನಗೆ ಗೊತ್ತಾಗ್ತಿದೆ ಲೈಕ್ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಿರೋದು. ಹಾಗೆ ಯಾವ ಜಾನರಲ್ಲಿ ವೀಡಿಯೋ ಮಾಡಬೇಕು ಅಂತ ನಾನು ಅರ್ಧ ಹೇಳಿರ್ತೀನಿ, ಬೇಜಾರು ಮಾಡ್ಕೊಬಿಡಿ. ಬಟ್ ಇವಾಗ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ತುಂಬ ಜಾನರ್ಸ್ ಬರುತ್ತೆ. ಲೈಕ್ ನೀವು ವ್ಲಾಗ್ಸೇ ಮಾಡಬೇಕು, ಯಾರೋ ಒಬ್ಬರು ಲೈಕ್ ನನಗೆ ಗೊತ್ತಿರೋ ಮಟ್ಟಿಗೆ ಇವಾಗ ಓಡ್ತಾ ಇರೋದು ಸ್ಯಾಮ್ ಸಮೀರ್, ವರುಣ್ ಬ್ರೋ, ಶ್ರವಣ್ ಬ್ರೋ ಅವರೆಲ್ಲ ವ್ಲಾಗ್ ಮಾಡಿಕೊಂಡು ಅಷ್ಟೊಂದು ದುಡ್ಡು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿರ್ತೀರ. ಬಟ್ ಅವರು ಕೂಡ ಕಷ್ಟಪಟ್ಟಿದ್ದಾರೆ. ಅದೇ ಥರ ಅವ್ರು ವ್ಲಾಗ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ನಾವು ಮಾಡೋಕ್ಕಾಗಲ್ಲ. ನಾನು ಕೂಡ ಒಂದೆರಡು ದಿನ ಅವ್ರನ್ನ ಮೋಟಿವೇಶನ್ ಆಗಿ ತೊಗೊಂಡು ನಾನು ಹಾಯ್ ಗಾಯ್ಸ್ ಅಂತ ವ್ಲಾಗ್ ಮಾಡೋಕ್ಕೆ ಹೋದೆ. ಬಟ್ ಆಗಲಿಲ್ಲ. ಯಾರೋ ಮಾಡ್ತಾರೆ ಅಂದ್ಬಿಟ್ಟು ನಾವು ಮಾಡೋದು ಬೇಡ. ನಮಗೆ ಯಾವ ಜಾನರಲ್ಲಿ ಇಷ್ಟ ಆಗುತ್ತೆ ಅದನ್ನು ನಾವು ತಿಳ್ಕೊಳ್ಳಿ ಫಸ್ಟು. ಬರೀ ವ್ಲಾಗ್ ಮಾಡೋಕ್ಕೆ ನೀವು ಚೆನ್ನಾಗಿ ಮಾತಾಡ್ತೀರಾ, ಲೈಕ್ ನೋಡಿ ಇವಾಗ ಕಂಟಿನ್ಯೂಸ್ ಆಗಿ 2 ನಿಮಿಷ ಮಾತಾಡಿದ್ದೀನಿ. ಈ ಥರ ಕಂಟಿನ್ಯೂಸ್ ಆಗಿ ಇಂಟರ್ಯಾಕ್ಟ್ ಇಟ್ಕೊಂಡು ಪೀಪಲ್ಸ್ನ ಇಂಟರ್ಯಾಕ್ಟ್ ಮಾಡಿಕೊಂಡು ಮಾತಾಡೋಕ್ಕೆ ಬರುತ್ತಾ, ಹಾಗೆ ವ್ಲಾಗ್ ಮಾಡಿ. ಇಲ್ಲ ನಾನು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ, ಹಾಗೆ ನನಗೆ ಆಸ್ಟ್ರಾಲಜಿ ಗೊತ್ತು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತು ಅಂದರೆ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ಮಾಡಿ. ಇಲ್ಲ ನಾನು ಸೀರಿಯಲ್ಸ್ನ ನೋಡ್ತೀನಿ, ಮೂವೀಸ್ನ ನೋಡ್ತೀನಿ, ರಿವ್ಯೂಸ್ ಕೊಡಿ. ಇಲ್ಲ ನನಗೆ ಗ್ಯಾಜೆಟ್ಸ್ ಬಗ್ಗೆ ಗೊತ್ತು, ಫೋನ್ಸ್ ಬಗ್ಗೆ ಗೊತ್ತು, ಒಂದು ವಸ್ತು ನೋಡಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತು ಅಂದರೆ ಅದನ್ನು ಮಾಡಿ. ಇಲ್ಲ ಅಂದರೆ ನಾನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ, ಆದರೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಪಾಪು ಇದೆ ಅಥವಾ ಮನೇಲೇನೋ ಬೇರೆ ತೊಂದರೆಗಳಿದೆ, ನನಗಾಗೋದಿಲ್ಲ ಅನ್ನೋದ್ರೆ ನೀವೇನು ಓದ್ಕೊಂಡಿದ್ದೀರೋ ಅದೇ ನಾಲೆಜ್ನ ಇನ್ನೊಂದು 4 ಜನಕ್ಕೆ ತಿಳಿಸಿ. ನಾವು ಮನೇಲಿ ಕೂತ್ಕೊಂಡು ಟ್ಯೂಷನ್ ಮಾಡ್ತೀವಲ್ವ, ಆ ಥರ ಆನ್ಲೈನಲ್ಲಿ ಟ್ಯೂಷನ್ ಮಾಡೋ ಥರ ಲೈಕ್ ನನ್ನ ಮುಂದೆ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ನಿಜವಾಗ್ಲೂ ಅದ್ರ ಮುಖಾಂತರ ಹ್ಯಾಂಡ್ ಮಾಡ್ಬೋದು. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಲೈಕ್ ಹೊರಗಡೆ ಟ್ಯೂಷನ್ಗೆ ಹೋಗಿ ಕಲಿಯೋಕ್ಕಾಗ್ದಲೇ ಮನೇಲಿ ಕೂತ್ಕೊಂಡು ಫೋನಲ್ಲೇ ನೋಡಿ ಕಲಿಯೋಣಪ್ಪ ಅಂತ ಮಾಡ್ತಿರ್ತಾರೆ. ಇನ್ನೊಂದು ಗಮನಿಸಿದ್ದೇನೆಂದರೆ AI ಬಳಸ್ಕೊಂಡು ನೀವು ವೀಡಿಯೋಸ್ನ ಮಾಡ್ಬೋದು. ಇಲ್ಲ ನನ್ನ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ ಅಂದರೆ AI ಬಳಸ್ಕೊಂಡು. ಬಟ್ ನಾನು ಕೂಡ AI ಬಳಸ್ಕೊಂಡು ಮಾಡೋದ್ರಿಂದ ನಂಗೆ ಗೊತ್ತು ಲೈಕ್ ಸುಮಾರಷ್ಟು ಆ್ಯಪು ದುಡ್ಡುಗಳನ್ನ ಕೇಳುತ್ತೆ. ಸೊ ಯು ಶುಡ್ ಬಿ ಅವೇರ್ ಆಫ್ ದಟ್. ಲೈಕ್ ಅದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಿದ್ರೇ ನಿಮಗೆ ಬರೋದು ರಿಟರ್ನ್ ಬರುತ್ತೆ, ನಿಜವಾಗ್ಲೂ ಬರುತ್ತೆ, 2ರಷ್ಟು ಬರುತ್ತೆ. ಬಟ್ ನಾವು ಪೇಷನ್ಸಿಂದ ಕಾಯಬೇಕು. AI ಫ್ರೀ ಟೂಲ್ಸ್ ಇರುತ್ತೆ. ಲೈಕ್ ಫ್ರೀ ಟೂಲ್ಸ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ, ಬೇಕಾದ್ರೆ ಚೆಕ್ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋ ಮಾಡು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ನಾನು ಮಾಡ್ಕೊಡ್ತೀನಿ. ಫ್ರೀ ಟೂಲ್ಸ್ನ ಬಳಸ್ಕೊಂಡು AI ಬಳಸ್ಕೊಂಡು ನೀವು ವಿಡಿಯೋ ಜನ್ರೇಟ್ ಮಾಡಿಕೊಂಡು ಮಾಡಿ. ಅದ್ರ ಮುಖಾಂತರನೂ ತುಂಬ ಚೆನ್ನಾಗಿ ರೆವೆನ್ಯೂ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಎಲ್ಲಾದರೂ 1-2 ಪಾಯಿಂಟ್ಸ್ ಸ್ಕಿಪ್ ಮಾಡಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಾಯ್, ಸಿಗುವ ಮುಂದಿನ ವೀಡಿಯೋದಲ್ಲಿ. ಕೀಪ್ ವಾಚಿಂಗ್ ಆರ್ ಸೀರೀಸ್ ಆರ್ ಟಾಕೀಸ್ನ. ನೋಡಿ ನನಗೆ ಮರ್ತೋಗ್ಬಿಡು. ಕೀಪ್ ವಾಚಿಂಗ್ ಆರ್ ಟಾಕೀಸ್. ಇಷ್ಟ ಆಗುತ್ತೆ, ಪಕ್ಕ ನಿಮಗೆ ಇಷ್ಟ ಆಗುತ್ತೆ. ಸೊ ನನ್ನ ಆರ್ ಟಾಕೀಸ್ಗೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಬಾಯ್.